ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 21ನೇ ತಾರೀಕು ಅಂದರೆ ಫ್ರೈಡೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ 3 ವಸ್ತುಗಳನ್ನು ಕೆಂಪು ಪೋಟ್ಲಿ ಆಗ್ಬೋದು ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಾವು ಮಹಾಲಕ್ಷ್ಮಿ ಹತ್ರ ಇಟ್ಟು ನಂತರ ಏನು ಮಾಡಬೇಕು, ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನ ನಾವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ಗುರುವಾರನೇ ನೀವು ಎಲ್ಲವನ್ನ ರೆಡಿ ಮಾಡ್ಕೊಬೇಕು. ಅಂದರೆ ಮಹಾಲಕ್ಷ್ಮಿಯನ್ನು ಎಲ್ಲಿ ಕೂರಿಸ್ಬೇಕು ಅಂದರೆ ನೀವು ಅಲ್ಲಿ ಮಂಟಪವನ್ನು ರೆಡಿ ಮಾಡ್ಕೊಳ್ಳೋದಾಗಲಿ, ಬಾಳೆಕಂದ ಆಗಲಿ ಅಥವಾ ಕಳಶಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಹಾಗೆಯೇ ತಟ್ಟೆಯಲ್ಲಿ ಎಷ್ಟು ತಟ್ಟೆಗಳನ್ನು ಜೋಡಿಸ್ಬೇಕು ಅನ್ನೋದಾದರೆ 3, 5, 7 ಈ ರೀತಿಯಾಗಿ ತಟ್ಟೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೋದು. ದೀಪಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಹಾಗೆಯೇ ನೀವು ಮಹಾಲಕ್ಷ್ಮಿಗೆ ಉಡಿಸ್ಬೇಕಾಗಿರುವಂಥ ಸೀರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ತೊಗೊಂಬರ್ಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಮೈ ಮೇಲೆ ಹಾಕ್ಕೊಂಡು ನೋಡಿ ತೊಗೊಂಬರೋದು ಈ ರೀತಿ ಮಾಡಬಾರ್ದು. ತೊಗೊಂಬಂದಿದ್ದಾದಮೇಲೆ ನೀವು ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸನ್ನು ತೊಗೊಂಬಂದು ಸೀರೆ ಉಡಿಸೋ ಪದ್ಧತಿ ಇರುತ್ತೆ ಅನ್ನೋರಾದರೆ ನೀವು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಅಮ್ಮನಿಗೆ ಇಟ್ಟು ಮತ್ತು ಸೀರೆಯನ್ನು ಉಡಿಸ್ಬೇಕಾಗತ್ತೆ. ಅಥವಾ ನಾನು ತಟ್ಟೆಯಲ್ಲಿ ಇಡ್ತೀನಿ ಅನ್ನೋರಾದರೂ ಕೂಡ ನೀವು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಇಡಬೇಕಾಗತ್ತೆ. ಸೀರೆ ಉಡಿಸ್ತೀನಿ ಅನ್ನೋರು ರಾತ್ರಿಯೇ ನೀವು ಕಳಸಕ್ಕೆ ಸೀರೆಯನ್ನು ಉಡಿಸಿ ಇನ್ನೇನು ಬೆಳಗ್ಗೆ ನೀವು ಕಳಸಕ್ಕೆ ನೀರು ಹಾಕಿ ನೀರಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕಿ 5 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆಯನ್ನು ಇಟ್ಟು ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ. ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿ ತೊಗೊಳ್ಳಿ, ಆದಷ್ಟು ದಪ್ಪ ಇರುವಂಥ ತೆಂಗಿನಕಾಯಿ ತೊಗೊಳ್ಳಿ. ಅದಕ್ಕೆ ನೀವು ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಚಿ ನಂತರ ನೀವು ಅಮ್ಮನ ಮುಖಪದ್ಮ ಇದ್ದರೆ ಮುಖಪದ್ಮವನ್ನು ಇಡಿ, ಇಲ್ಲ ಅಂದರೆ ಅದಕ್ಕೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಕೂಡ ನಾವು ಇಡ್ಬೋದು. ಹಾಗೆಯೇ ಅಮ್ಮನಿಗೆ ಸುಗಂಧ ಭರಿತ ಹೂಗಳು, ಅದರಲ್ಲೂ ನಾಳೆ ತಾವರೆ ಹೂವು, ಕಮಲದ ಹೂವನ್ನು ಮಿಸ್ ಮಾಡಲೇಬೇಡಿ. ಯಾಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಒಂದಾದರೂ ಕಮಲದ ಹೂವನ್ನು ಇಡಬೇಕಾಗತ್ತೆ. ಹಾಗಾಗಿ ನೀವು ಕಮಲದ ಹೂವನ್ನು ಇಡಬೇಕಾಗತ್ತೆ. ಇನ್ನು ಈ ದಿನ ಅಮ್ಮನಿಗೆ ಮಡ್ಲಕ್ಕಿಯನ್ನು ಕಟ್ಟೋದು. ಹಾಗೆಯೇ ತಟ್ಟೆಗಳು ಅಷ್ಟೇ, ನೀವು ತಟ್ಟೆಯಲ್ಲಿ ಹಣ್ಣು 5 ಥರದ ಹಣ್ಣು, ಹಾಗೆಯೇ ನೀವು 5 ತೆಂಗಿನಕಾಯಿನ ಜೋಡಿಸೋದು. ಈ ರೀತಿಯಾಗಿ ನೀವು 5, 7, 3 ತಟ್ಟೆಗಳನ್ನು ಜೋಡಿಸ್ಬೇಕಾಗತ್ತೆ. ಕೊನೆಯಲ್ಲಿ ನೀವು ಕೆಂಪು ನೀರಿನ ಆರತಿಯನ್ನು ಮಾಡಲೇಬೇಕಾಗತ್ತೆ. ಏಕೆಂದರೆ ಎಲ್ಲರೂ ಬಂದು ಹೋದ್ಮೇಲೆ ಕೆಂಪು ನೀರಿನ ಆರತಿಯನ್ನು ಕೂಡ ಮಾಡ್ಕೊಬೇಕು. ನೀವು ಎಲ್ಲವನ್ನು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವ ಟೈಮಿಗೆ ಅನ್ಕೊತೀರ ನೋಡಿ, ಅದೇ ಟೈಮಲ್ಲೇ ಪೂಜೆಯನ್ನು ಮಾಡಬೇಕು. ಇನ್ನು ಈ ವರ್ಷ ನೀವು ಒಳ್ಳೆಯ ಸಮಯದಲ್ಲಿ ನೀವು ಮಹಾಲಕ್ಷ್ಮಿನ ಪೂಜೆ ಮಾಡಿದ್ರೆ ಮುಂದಿನ ವರ್ಷಷ್ಟರಲ್ಲಿ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಉಳಿದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಮಹಾಲಕ್ಷ್ಮಿಯನ್ನು ನಾವು ಬೆಳಗ್ಗೆ ಅಂದರೆ ನೀವು ಶುಕ್ರವಾರದ ದಿನ ಸ್ನಾನ ಮಾಡಿಕೊಂಡು ಯಾವ 3 ವಸ್ತುಗಳನ್ನು ಗಂಟು ಕಟ್ಟಿ ನೀವು ಅಮ್ಮನ ಹತ್ರ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ರಾತ್ರಿಯೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಅಕ್ಷತೆ ಹಾಕ್ಬೋದು, ದೀಪ, ಬತ್ತಿ, ಎಣ್ಣೆ ಎಲ್ಲವನ್ನು ನೀವು ರೆಡಿ ಮಾಡ್ಕೊಬೇಕು ಸ್ನೇಹಿತರೆ. ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ಪೂಜೆಯನ್ನು ಮಾಡಬೇಕಂದ್ರೆ ಆ ಸಮಯದಲ್ಲಿ ಹೂವು ಹಾಕಿ ಎಲ್ಲನೂ ಮಾಡ್ತೀರ. ಆ ಸಮಯದಲ್ಲಿ ನೀವು ಈ ಒಂದು ಕೆಂಪು ಪೋಟಲಿಯನ್ನು, ಕೆಂಪು ಬಟ್ಟೆಯನ್ನು ತೊಗೊಬೇಕಾಗುತ್ತೆ. ಕೆಂಪು ಪೋಟಲಿ ಇದ್ದರೆ ಅದರಲ್ಲೂ ಕೂಡ ಕಟ್ಬೋದು, ಅಥವಾ ಇಲ್ಲ ಕೆಂಪು ಪೋಟ್ಲಿ ಇರಲಿಲ್ಲ ಮನೇಲಿ ಕೆಂಪು ಬಟ್ಟೆ ಇದೆ ಅನ್ನೋರು ಕೆಂಪು ಬಟ್ಟೆಯಲ್ಲೂ ಕೂಡ ಈ ವಸ್ತುಗಳನ್ನು ಕಟ್ಬೋದು. ಆ ವಸ್ತುಗಳು ಯಾವುವು? ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು. ಈ ವಸ್ತುಗಳನ್ನು ನೀವು ಈ ವರ್ಷ ಕಟ್ಟಿ ನೋಡಿ, ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತೆ. ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಕಟ್ಟಬೇಕಾಗತ್ತೆ. ಒಂದು ಹೊಸ ಕೆಂಪು ಬಟ್ಟೆಯನ್ನೇ ತೊಗೊಬೇಕು. ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂಥ ಬಟ್ಟೆಯನ್ನು ತೊಗೊಂಬಿಡಿ. ಒಂದು ಹೊಸ ಕೆಂಪು ಬಟ್ಟೆಯನ್ನು ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನಂತರ ಕೆಂಪು ಗುಲಗಂಜಿ, 108 ಗುಲಗಂಜಿ. ನಮ್ಮ ಮಾರ್ವಾಡಿಗಳು ನೋಡಿ, ಯಾವಾಗಲೂ ಅವರು ಕ್ಯಾಶ್ ಬಾಕ್ಸಲ್ಲಿ ಎಲ್ಲಿ ಬಿಸ್ನೆಸ್ ಮಾಡ್ತಾರೆ ಮನೆಯಲ್ಲೂ ಹಾಕ್ಬೋದು, ಅವರು ಕ್ಯಾಶ್ ಬಾಕ್ಸಲ್ಲಿ ಗುಲಗಂಜಿಯನ್ನು ಜಾಸ್ತಿ ಇಟ್ಟಿರ್ತಾರೆ. ನಮ್ಮ ಹಳೆ ಕಾಲದಲ್ಲಿ ನೋಡಿದ್ರೆ ಗುಲಗಂಜಿಯನ್ನು ಅಂದರೆ ಚಿನ್ನಕ್ಕೆ ಸಮಾನವಾಗಿ ಗುಲಗಂಜಿಯನ್ನು ತೂಕ ಹಾಕ್ತಾಯಿದ್ರು. ಅಂದರೆ ಒಂದು ಕಡೆ ಗುಲಗಂಜಿ, ಇನ್ನೊಂದು ಕಡೆ ಚಿನ್ನವನ್ನು ಇಟ್ಟು ತೂಕ ಹಾಕ್ತಾಯಿದ್ರು. ಈಗೆಲ್ಲ ಗ್ರಾಮು KG ಲೆಕ್ಕ ಬಂದಿದೆ. ಬಟ್ ಆವಾಗೆಲ್ಲ ಹಳೆ ಕಾಲದಲ್ಲಿ ಗುಲಗಂಜಿಯಷ್ಟು ನನಗೆ ಚಿನ್ನ ಬೇಕು ಅಂತ ಅಂತಿದ್ರು.
ಅದಕ್ಕೋಸ್ಕರ ನೀವು ಗುಲಗಂಜಿ, ಅದರಲ್ಲೂ ಕೆಂಪು ಗುಲಗಂಜಿ 108 ಗುಲಗಂಜಿಯನ್ನು ತೊಗೊಬೇಕಾಗತ್ತೆ. ಅದ್ರ ಜೊತೆ ಇನ್ನು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಕಮಲದ ಬೀಜ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನು ಕೂಡ 108 ಕಮಲದ ಬೀಜವನ್ನು ಕೂಡ ತೊಗೊಬೇಕು. ಇನ್ನು ಮತ್ತು ಕುಬೇರ ಯಂತ್ರ, ಇದನ್ನು ಕುಬೇರ ಯಂತ್ರ ಅಂತ ಕರೀತಾರೆ. ಹಾಗಾಗಿ ನಿಮಗೆ ಕುಬೇರ ಯಂತ್ರ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಎಲ್ಲ ಗಂಧಿಗೆ ಅಂಗಡಿ, ಅರ್ಶಿನ ಕುಂಕುಮದ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ಒಂದು ಕುಬೇರ ಯಂತ್ರವನ್ನು ತೊಗೊಂಬನ್ನಿ, ಏಕೆಂದರೆ ಇನ್ನೂ 3 ದಿನ ಇದೆ ಹಬ್ಬ. ಹಾಗಾಗಿ ಕುಬೇರ ಯಂತ್ರ ಅಂತಂದರೆ ಎಲ್ಲ ಕಡೆ ಸಿಗುತ್ತೆ. ಅಕಸ್ಮಾತ್ ನನಗೆ ಹೋಗೋಕ್ಕೆ ಆಗಲಿಲ್ಲ, ತೊಗೊಂಬರೋಕ್ಕೆ ಆಗಲಿಲ್ಲ ಕುಬೇರ ಯಂತ್ರ ಅನ್ನೋರು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಒಂದು ವೈಟ್ ಶೀಟನ್ನು ತೊಗೊಳ್ಳಿ. ವೈಟ್ ಶೀಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಇಲ್ಲಿ ಏನು ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರನ್ನು ನೀವು ಯೆಲ್ಲೋ ಕಲರ್ ನೀವು ಪೆನ್ನಲ್ಲಿ, ಅಂದರೆ ಗೋಲ್ಡ್ ಕಲರ್ ಪೆನ್ ಬರುತ್ತಲ್ಲ ಅದರಲ್ಲಿ ಬರಿಬೋದು, ಅಥವಾ ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬೇಕಾಗತ್ತೆ. ಈ ಏನು 27, 20, 25, 22, 24, 26, 23, 28, 21 ಈ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸನ್ನು ನೀವು ಗೋಲ್ಡ್ ಕಲರ್ ಪೆನ್ನಲ್ಲಾದರೂ ಬರೀರಿ ಅಥವಾ ಗ್ರೀನ್ ಕಲರ್ ಪೆನ್ನಲ್ಲಾದರೂ ಬರೀಬೋದು. ಅಥವಾ ನಿಮಗೆ ಕುಬೇರ ಯಂತ್ರ ಸಿಕ್ತು ಅಂತಂದರೆ ಖಂಡಿತ ಅದನ್ನು ತೊಗೊಂಬಂದು ಈ 3 ವಸ್ತುಗಳು ಅಂದರೆ ಗುಲಗಂಜಿ ಹಾಕ್ಬೋದು, ಕಮಲದ ಬೀಜ ಹಾಕ್ಬೋದು, ಹಾಗೆಯೇ ಕುಬೇರ ಯಂತ್ರ, ಈ 3ಅನ್ನು ನೀವು ಗಂಟು ಕಟ್ಟಿ, ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮ್ಮನನ್ನು ಕೂರಿಸ್ತೀರಾ. ಅಮ್ಮನ ಬಲಭಾಗದಲ್ಲಿ ಸಾರಿ ಒಳಗಡೆ, ಅಂತಂದರೆ ಇದನ್ನು ಯಾರಿಗೂ ಹೇಳಬಾರ್ದು ನೀವು, ಹಾಗೆಯೇ ಯಾರೂ ನೋಡಬಾರ್ದು. ಇದನ್ನು ನೀವು ರಹಸ್ಯವಾಗೇ ಮಾಡಬೇಕಾಗತ್ತೆ. ಇದನ್ನು ಅಮ್ಮನ ಹತ್ರ ಸಾರಿ ಕೆಳಗಡೆ ಅಥವಾ ಯಾರಿಗೂ ಗೊತ್ತಾಗಬಾರ್ದು. ಇದನ್ನು ಎಲ್ಲರೂ ಬಂದವರೆಲ್ಲ ಇದೇನಿದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿದ್ರೆ ಆ ಥರ ಎಲ್ಲ ಏನೂ ಕಾಣಬಾರ್ದು, ಯಾರು ಕೇಳಬಾರ್ದು. ಈ ರೀತಿಯಾಗಿ ನೀವು ಅದನ್ನು ಗಂಟು ಕಟ್ಟಿ ನೀವು ಅಮ್ಮನ ಹತ್ರ ಇಟ್ಟುಬಿಡಿ. ಸೆರಗಲ್ಲೋ ಅಥವಾ ಸೀರೆ ಒಳಗಡೆನೋ ಎಲ್ಲೋ ಇಟ್ಟು ಪೂಜೆ ಎಲ್ಲ ಮಾಡಿ, ಪೂಜೆ ಮಾಡಬೇಕಂದ್ರೆ ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ಏಕೆಂದರೆ ಇದು ಕುಬೇರ ಮಂತ್ರ, ಮಹಾಲಕ್ಷ್ಮಿ ಕುಬೇರ ಮಂತ್ರವನ್ನು ನೀವು 108 ಸಾರಿ ಅಲ್ಲೇ ಕೂತ್ಕೊಂಡು, ಅಂದರೆ ಪೂಜೆ ಎಲ್ಲ ಆದಮೇಲೆ ನೀವು ಅಮ್ಮನಿಗೆ ಪೂಜೆ ಎಲ್ಲ ಆಗಿ ಇನ್ನೇನು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ನೀವು ಪೂಜೆ ಆಗಿದ ತಕ್ಷಣ ಎದ್ದು ಬೆಳಗಿಂದ ಉಪವಾಸ ಇದ್ದೀನಿ ಅನ್ನೋದು, ಅಡುಗೆ ಮಾಡೋಕ್ಕೆ ಹೋಗೋದು, ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ವರ್ಷಕ್ಕೊಂದು ಸಾರಿ ಬರುವಂಥ ಈ ಹಬ್ಬದ ದಿನ ಮಹಾಲಕ್ಷ್ಮಿ ಹತ್ರ ಒಂದು 2 ನಿಮಿಷ ಕೂತ್ಕೊಳ್ಳಿ. ಮಂತ್ರವನ್ನು 108 ಸಾರಿ ಹೇಳ್ಕೊಬೇಕಾಗತ್ತೆ. ಇದು ಲಕ್ಷ್ಮೀ ಕುಬೇರ ಮಂತ್ರ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಯೇ ಧನಂ ಮೇ ದೇಹಿ ದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಯೇ ಧನಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ನಂತರ ನೀವು ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ಹೋಗಿ. ಮತ್ತು ಇದನ್ನು ಯಾವಾಗ ತೆಗಿಬೇಕು, ಎಲ್ಲಿಡಬೇಕು ಅನ್ನೋದಾದರೆ, ಇದನ್ನು ನೀವು ಕಳಸ ವಿಸರ್ಜನೆ ಮಾಡ್ತಿರಲ್ಲ ಆ ಸಮಯದಲ್ಲಿ, ಕಳಸ ವಿಸರ್ಜನೆಯ ಸಮಯದಲ್ಲಿ ಇದನ್ನು, ಈ ಗಂಟನ್ನು ತೊಗೊಂಡು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದು, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ ಜಾಗದಲ್ಲಿ ಇಡೋದ್ರಿಂದ ನಿಮ್ಮ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಮನೇಲಿ ಏನಾದರೂ ಇಡ್ತೀನಿ ಅಂತಂದರೆ, ಇಷ್ಟು ದಿನ ಏನಂತಿದ್ರಿ, ನಮ್ಮ ಮನೇಲಿ ಹಣ ಉಳಿತಾ ಇಲ್ಲ, ಬಂದಿದ್ದೆಲ್ಲ ಖರ್ಚಾಗ್ತಾ ಇತ್ತು ಅನ್ನೋರು ಉಳಿಯೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಆ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ 3 ವಸ್ತುಗಳನ್ನು ಗಂಟು ಕಟ್ಟಿ ನಂತರ ಪೂಜೆ ಎಲ್ಲ ಆದ ಮೇಲೆ ಕಳಸ ವಿಸರ್ಜನೆಯ ಸಮಯದಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.